ನಮಸ್ಕಾರ ಎಲ್ಲರಿಗೂ. ಸಂಕ್ರಾಂತಿ ಒಂದು ಹಬ್ಬ ಮಾತ್ರ ಅಲ್ಲ, ಕುಟುಂಬದ ಜೊತೆ ಆರಂಭವಾದ ಒಂದು ಸುಂದರ ಪ್ರಯಾಣ. ಚಳಿ ಚಳಿ ಮಾಸ್ಟಲೆ ಚಲ್ ಹಚ್ಕೊಳ್ಳಿ, ಚಳಿ ಚಳಿ ತುಟಿ ಹೊಡೆದಾಗೈತೆ ಲಿಪ್ ಬಾಂಬ್ ಹಚ್ಕೊಳ್ಳಿ. ಈ ಸಂಕ್ರಾಂತಿ ಹಬ್ಬಕ್ಕೆ ನಾವು ಹೊರಟಿದ್ವಿ ಬೆಂಗಳೂರಿಂದ ಕೂಡಲ ಸಂಗಮಕ್ಕೆ. ತುಂಬ ದಿನಗಳ ನಂತರ ಮಕ್ಕಳು ನಮ್ಮ ಜೊತೆ ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ಅಪ್ಪ ಮನೆ ದೇವರಿಗೆ ಹೋಗೋದು, ಅದಕ್ಕೆ ಅವರಿಗೆ ತುಂಬ ಖುಷಿಯಾಗಿತ್ತು. ಅಪ್ಪ ಅಮ್ಮನೂ ತುಂಬ ಖುಷಿಪಟ್ಟರು. ಹಾಗೆ ಪ್ರಯಾಣ ರಾತ್ರಿ ಆಯಿತು, ಅಷ್ಟೇನು ಗಲಾಟೆ ಇರಲಿಲ್ಲ, ರಸ್ತೆ ಶಾಂತವಾಗಿತ್ತು. ಆ ನೈಟ್ ಜರ್ನಿ ತುಂಬ ಚೆನ್ನಾಗಿತ್ತು. ನಾವೀಗ ರೀಚ್ ಆದ್ವಿ ಕೂಡಲ ಸಂಗಮಕ್ಕೆ. ಬೆಳಗ್ಗೆ 6 ಗಂಟೆ ಆಗಿತ್ತು. ತುಂಬಾ ಪ್ರಶಾಂತವಾಗಿತ್ತು, ಅಷ್ಟೊಂದು ರಶ್ ಆಗಿರಲಿಲ್ಲ. ಇನ್ನೂ ಜನ ಆಗ್ತಾನೆ ಬರ್ತಾ ಇದ್ದರು. ನಮಗೇನು ಅಷ್ಟೊಂದು ಗಡಿಬಿಡಿ ಆಗಲಿಲ್ಲ. ಸಂಕ್ರಾಂತಿ ಅಂದರೆ ಹೊಸ ಆರಂಭ ಅಲ್ವಾ, ಅಂದರೆ ವರ್ಷದ ಮೊದಲನೇ ಹಬ್ಬ ಅಂತ ಹೇಳ್ತಾರೆ. ಆ ದಿನ ಇಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ಈ ಹಬ್ಬದ ಸಮಯದಲ್ಲಿ ಕುಟುಂಬದ ಜೊತೆ ಎಲ್ಲರೂ ಬರೋರು ಜಾಸ್ತಿ. ಸಂಕ್ರಾಂತಿ ಟೈಮಲ್ಲಿ ತುಂಬ ಜನ ಕೂಡಲ ಸಂಗಮಕ್ಕೆ ಬರೋದು ಇಲ್ಲಿರೋ ವಿಶೇಷತೆ ಕಾರಣ. ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿ ಇಲ್ಲಿ ಒಂದಾಗುತ್ತವೆ. ಮತ್ತು ಇದು ಬಸವಣ್ಣನವರ ಜೊತೆ ತುಂಬ ಸಂಬಂಧ ಇರೋ ಸ್ಥಳ. ಅದಕ್ಕೋಸ್ಕರ ಭಕ್ತಿ ಶಾಂತಿ ಎರಡೂ ಒಂದೇ ಕಡೆ ಸಿಗುತ್ತೆ. ಹಬ್ಬದ ದಿನಗಳಲ್ಲಿ ಇಲ್ಲಿ ಬರೋದಂದರೆ ದೇವರ ದರ್ಶನ, ಫ್ಯಾಮಿಲಿ ಜೊತೆ ಟೈಮ್ ಎಲ್ಲವೂ ಒಟ್ಟಿಗೆ ಸಿಗೋ ಫೀಲ್. ನಾವು ನಮ್ಮ ಮಕ್ಕಳು ನದಿ ಸ್ನಾನ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಅಲ್ವಾ, ತುಂಬ ಚಿಲ್ಲಾಗಿತ್ತು ನೀರು, ಫುಲ್ಲು ಕೂಲ್. ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಹೊಳೆ ಸ್ನಾನ ಮಾಡ್ತಾರೆ. ಯಾಕಂದರೆ ಹಳೆಯದನ್ನು ಬಿಟ್ಟು ಹೊಸದಾಗಿ ಶುರು ಮಾಡೋಕ್ಕೆ ಈ ಸ್ಥಳ ಒಳ್ಳೆ ಶುಭ ಅಂತ ನಂಬ್ತಾರೆ. ಸ್ನಾನ ಮಾಡಿ ನಾವು ದೇವಸ್ಥಾನ ಒಳಗಡೆ ಬಂದ್ವಿ. ಇಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಆದ್ವಿ. ಒಳಗಡೆ ಬಂದಾಗ ಇಲ್ಲಿ ಇರುವ ವಾತಾವರಣವೇ ಬೇರೆ ಅನ್ನಿಸ್ತು. ಕೂಡಲ ಸಂಗಮ ಅಂದರೆ ನದಿಗಳ ಸಂಗಮ ಮಾತ್ರ ಅಲ್ಲ, ಹಬ್ಬದ ದಿನಗಳಲ್ಲಿ ಮನಸ್ಸು ಹಗುರಾಗೋ ಜಾಗ ಅಂತ. ಸಂಕ್ರಾಂತಿ ಟೈಮ್ನಲ್ಲಿ ಇಲ್ಲಿ ಬರೋದಕ್ಕೆ ಕಾರಣ ಸಿಂಪಲ್. ಹೊಸ ವರ್ಷಕ್ಕೆ, ಹೊಸ ಆರಂಭಕ್ಕೆ ದೇವರ ಆಶೀರ್ವಾದ ಕೇಳೋಕೆ. ಸಂಗಮೇಶ್ವರ ದೇವಾಲಯದಲ್ಲಿ ಜನ ಜಾಸ್ತಿ ಇದ್ದರೂ ಮನಸ್ಸಿಗೆ ಗಲಾಟೆ ಅನಿಸಲ್ಲ. ಆ ಶಾಂತತೆಯೇ ಈ ಸ್ಥಳದ ವಿಶೇಷ. ಮತ್ತು ಕೂಡಲ ಸಂಗಮ ಬಸವಣ್ಣನವರ ನೆನಪಿನ ಜಾಗ. ಅದಕ್ಕೋಸ್ಕರ ಇಲ್ಲಿಗೆ ಬರೋದ್ರಲ್ಲಿ ಒಂದು ಆಧ್ಯಾತ್ಮಿಕ ಅರ್ಥ ಕೂಡ ಇರುತ್ತೆ. ಅದಕ್ಕೆ ಈ ಸಂಕ್ರಾಂತಿ ಹಬ್ಬಕ್ಕೆ ಫ್ಯಾಮಿಲಿ ಜೊತೆ ಬರೋದು ಒಳ್ಳೆ ಫೀಲ್ ಕೊಡ್ತು. ಹಾಗೆ ನಾವು ಒಂದಿಷ್ಟು ಫೋಟೋಗಳನ್ನು ತೊಗೊಂಡ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ನಂತರ ಎಲ್ಲರೂ ಕೂತ್ಕೊಂಡು ಊಟ ಮಾಡಿಕೊಂಡು ಡಿಫ್ರೆಂಟಾಗಿ ಅಡುಗೆ ಮಾಡ್ಕೊಂಡು ಹೋಗಿದ್ವಿ. ಎಲ್ಲರೂ ಸೇರಿ ಊಟ ಮಾಡಿದ್ವಿ. ನಂತರ ನೆಕ್ಸ್ಟ್ ನಮ್ಮದು ಮತ್ತೆ ಪ್ರಯಾಣ ಕೊಪ್ಪಳ ಜಾತ್ರೆ. ಮಕ್ಕಳೆಲ್ಲರೂ ಕೊಪ್ಪಳ ಜಾತ್ರೆ ನೋಡೋಣ ಅಂತ ತುಂಬ ಆಸೆ ಪಡ್ತಾಯಿದ್ವು. ಹಾಗಾಗಿ ನಮ್ಮ ಪ್ರಯಾಣ ಕೂಡಲ ಸಂಗಮ ಟು ಕೊಪ್ಪಳ ಹೊರಟ್ವಿ. ನೋಡೋಣ ಅಲ್ಲಿರೋ ಜಾತ್ರೆ ವಿಶೇಷ ಏನಿರುತ್ತೆ ಅಂತ. ಕೊಪ್ಪಳ ಅಂದರೆ ನೆನಪಾಗೋದೇ ಗವಿಮಠ. ಗವಿಮಠವು ಕೊಪ್ಪಳದ ಪ್ರಸಿದ್ಧ ಪವಿತ್ರ ಸ್ಥಳಗಳಲ್ಲಿ ಒಂದು. ಅಜ್ಜನ ಜಾತ್ರೆ ದೇವರ ಆರಾಧನೆಗೆ ಸಂಬಂಧಿಸಿದ ಒಂದು ವಿಶೇಷ ಹಬ್ಬ. ಈ ಜಾತ್ರೆ ಸ್ಥಳೀಯ ಜನರು ಹಾಗೂ ಭಕ್ತರು ಸೇರಿ ಆಚರಿಸುವ ಹಬ್ಬ. ಈ ಜಾತ್ರೆಯಲ್ಲಿ ನಮ್ಮ ಫ್ಯಾಮಿಲಿ ತುಂಬ ಎಂಜಾಯ್ ಮಾಡ್ತು. ನಾವೆಲ್ಲ ಸ್ನ್ಯಾಕ್ಸ್ ತಿನ್ಕೊಂಡ್ವಿ, ಹಾಗೆ ಜೋಕಾಲಿ ಆಡಿದ್ವಿ, ಒಂದಿಷ್ಟು ಫೋಟೋ ಕ್ಯಾಪ್ಚರ್ಗಳನ್ನು ಮಾಡ್ಕೊಂಡ್ವಿ. ನಂತರ ಅಲ್ಲಿ ಇನ್ನೊಂದು ವಿಶೇಷ ಏನು ಗೊತ್ತಾ, ನನ್ನ ಬೆಸ್ಟೇ ಸಿಕ್ಕಿದ್ರು, ಅದೇ ವಿಜ್ಜು ಮೇಡಮ್. ಅವ್ರ ಜೊತೆ ಸ್ವಲ್ಪ ಸಮಯ ಕಳೆದೆ. ತುಂಬ ಖುಷಿ ಅನ್ನಿಸ್ತು. ಫ್ಯಾಮಿಲಿ ಜೊತೆ ಸೇರಿ ಅವ್ರ ಜೊತೆಗೂ ಸೇರಿ ನಾವು ಜಾತ್ರೆ ಮಾಡಿದ್ವಿ, ಜೋಕಾಲಿ ಹಾಡಿದ್ವಿ, ಹಾಗೆ ಒಂದಿಷ್ಟು ಫೋಟೋಗಳನ್ನು ತಗೊಂಡ್ವಿ. ತುಂಬಾ ಖುಷಿ ಅನ್ನಿಸ್ತು. ನಂತರ ಜಾತ್ರೆ ಎಲ್ಲ ಸುತ್ತಾಡಿ ತುಂಬ ಸುಸ್ತಾಗಿರೋದ್ರಿಂದ ಸ್ವಲ್ಪ ವಿಶ್ರಾಂತಿ ತಗೊಂಡು ಹಾಗೆ ಲಿಂಬು ಸೋಡಾ ಕುಡಿತಾ ಇದ್ವು ಮಕ್ಕಳೆಲ್ಲ ಸೇರಿಕೊಂಡು. ತುಂಬಾ ಖುಷಿ ಆಯಿತು ಕೂಡ. ನನಗಂತೂ ಪ್ರತಿ ಸಾರಿಗಂತನೂ ಈ ಸಾರಿ ಜಾತ್ರೆ ತುಂಬ ಅದ್ಭುತವಾಗಿತ್ತು. ತುಂಬಾ ಇಷ್ಟ ಆಯಿತು ಕೂಡ. ಇದು ನಮ್ಮ ಕೊಪ್ಪಳ ಗವಿಮಠದ ಅಜ್ಜನ ಜಾತ್ರೆಯ ಅನುಭವ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಬ್ಬವನ್ನು ಎಂಜಾಯ್ ಮಾಡಿದ್ವಿ. ಜಾತ್ರೆಯಲ್ಲಿ ಓಡಾಡಂತೂ ನಮಗಂತೂ ತುಂಬಾ ಸುಸ್ತಾಗಿ ಹೋಗಿತ್ತು. ಕಾಫಿ ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತಂತೆ ಕಾಫಿ ಕುಡ್ಕೊಂಡ್ವಿ. ಇದಾಗಿತ್ತು ನಮ್ಮ ಸಂಕ್ರಾಂತಿಯ ಮಿನಿ ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಯು. ಬಾಯ್.